ನಮಸ್ಕಾರ. ಕರ್ನಾಟಕದಲ್ಲಿ ಈ ಸರ್ಕಾರಿ ಉದ್ಯೋಗ ಇದೆಯಲ್ಲ, ಆ ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಇತ್ತೀಚೆಗೆ ಒಂದು ಮುಖ್ಯವಾದ ಬೆಳವಣಿಗೆ ಆಗಿದೆ. ಹೌದು. ನೇಮಕಾತಿಗಳಿಗೆ ವಯೋಮಿತಿ ಸಡಿಲಿಕೆ ಶುಭ ಸುದ್ದಿ ಅಂತ ಶೀರ್ಷಿಕೆಗಳು ಬಂದಿವೆ. ಹೌದು. ಇದ್ರ ಬಗ್ಗೆ ಸ್ವಲ್ಪ ಆಳವಾಡ್ ನೋಡೋಣ ಅಲ್ವಾ? ಹೌದು. ಏನಿದು ವಿಷಯ, ಯಾಕೆ ಹೀಗಾಯ್ತು, ಇದರ ಪರಿಣಾಮ ಏನು ಅಂತ. ಖಂಡಿತ. ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಈ ಸರ್ಕಾರಿ ಹುದ್ದೆಗಳ ನೇಮಕಾತಿ ನಿಂತಿತ್ತಲ್ಲ, ಆ ಪ್ರಕ್ರಿಯೆ ಈಗ ಮತ್ತೆ ಶುರುವಾಗತ್ತೆ ಅಂತ. ಹೌದು, ಅದು ಬಹಳ ಮುಖ್ಯವಾದ ವಿಚಾರ. ಒಳ ಮೀಸಲಾತಿ ವಿಷಯದಿಂದ ನಿಂತಿತ್ತು ಅಂತ ಹೇಳಲಾಗ್ತಿದೆ. ಹೌದು, ಅದೇ ಕಾರಣಕ್ಕೆ ತುಂಬಾ ಸಮಯದಿಂದ ಅಂದ್ರೆ ಬಹುಶಃ ತಿಂಗಳುಗಟ್ಲೆ, ಕೆಲವೊಂದು ವರ್ಷಗಳಿಂದನೂ ಕೂಡ ಈ ಪ್ರಾಸೆಸ್ ನಿಂತಿತ್ತು. ಇದರಿಂದ ಸಾವಿರಾರು ಅಭ್ಯರ್ಥಿಗಳು ಕಾಯ್ತಾ ಇದ್ರು. ಅವರಿಗೆ ಒಂದು ಅನಿಶ್ಚಿತತೆ ಇತ್ತು. ಹೌದು, ಅದು ವಯಸ್ಸು ಮೀರುತ್ತೆ ಅನ್ನೋ ಭಯ ಎಲ್ಲ ಇರುತ್ತಲ್ವಾ? ಖಂಡಿತವಾಗಿಯೂ ಆ ಭಯ ಇದ್ದೇ ಇರುತ್ತೆ. ಈಗ ನೇಮಕಾತಿ ಮತ್ತೆ ಶುರುವಾಗತ್ತೆ ಅನ್ನೋದು ಒಂದು ದೊಡ್ಡ ಸಮಾಧಾನದ ವಿಷಯ ಅಂತೂ ಹೌದು. ಹೌದು. ಇದರಲ್ಲಿ ಇನ್ನೊಂದು ಬಹುಶಃ ಹೆಚ್ಚು ಗಮನ ಸೆಳೆದಿರೋ ವಿಷಯ ಅಂದ್ರೆ ಈ ವಯೋಮಿತಿ ಸಡಿಲಿಕೆ ಬಗ್ಗೆ ಸರ್ಕಾರ ಹೇಳಿರೋದು. ಕರೆಕ್ಟ್. ಅಂದ್ರೆ ಮುಂದೆ ಬರುವ ಎಲ್ಲಾ ನೋಟಿಫಿಕೇಶನ್ಸ್ಗೆ ಒಂದು ಬಾರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಹೌದು, ಆ ಒಂದು ಬಾರಿಗೆ ಮಾತ್ರ ಅನ್ನೋ ಪದ ತುಂಬಾ ಮುಖ್ಯ ಇಲ್ಲಿ. ಯಾಕದಷ್ಟು ಮುಖ್ಯ? ಯಾಕಂದ್ರೆ ಇದೊಂದು ಶಾಶ್ವತ ಬದಲಾವಣೆ ಅಲ್ಲ. ಆಕ್ಚುಲಿ ಈ ನೇಮಕಾತಿ ಪ್ರಕ್ರಿಯೆ ತಡ ಆಗಿದ್ದಕ್ಕೆ, ಅಂದ್ರೆ ಆಡಳಿತಾತ್ಮಕ ಕಾರಣಗಳಿಂದ ತಡ ಆಗಿದ್ದಕ್ಕೆ, ಯಾರೆಲ್ಲ ಅರ್ಹತೆ ಇದ್ರೂ ವಯಸ್ಸಿನ ಕಾರಣಕ್ಕೆ ಅವಕಾಶ ಕಳ್ಕೊಳ್ತಾ ಇದ್ರು ಅಥವಾ ಈಗಾಗಲೇ ಕಳ್ಕೊಂಡಿದ್ರು ಅವರಿಗೊಂದು ಏನದು ನ್ಯಾಯ ಕೊಡೋ ಪ್ರಯತ್ನ ಇರ್ಬೋದಿದು. ಹಾಗೆ ಅಂದ್ರೆ ಸಿಸ್ಟಮ್ನ ಡಿಲೇಯಿಂದ ಆದ ಸಮಸ್ಯೆಗೆ ಒಂದು ಪರಿಹಾರ ತರಹ. ಆ ರೀತಿ ನೋಡ್ಬೋದು. ಇದು ಕೇವಲ ಒಂದು ವಿನಾಯಿತಿ ಅನ್ನೋದಕ್ಕಿಂತ ಆ ವಿಳಂಬದಿಂದ ತೊಂದರೆಗೊಳಗಾದವರಿಗೆ ಒಂದು ರಿಲೀಫ್ ಕೊಡೋ ಹಾಗೆ ಕಾಣಿಸುತ್ತೆ. ಇದು ಒಳ್ಳೇದಲ್ವಾ ಹಾಗಾದ್ರೆ? ಖಂಡಿತ ಒಳ್ಳೇದು. ಆದ್ರೆ ಆ ಒಂದು ಬಾರಿ ಅನ್ನೋದನ್ನ ಮರಿಬಾರ್ದು. ಮತ್ತೆ ಇದರಿಂದ ಸ್ವಲ್ಪ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ಬೋದು. ಹೌದು, ಅದು ನಿಜ. ಯಾಕಂದ್ರೆ ಜಾಸ್ತಿ ಜನ ಎಲಿಜಿಬಲ್ ಆಗ್ತಾರೆ. ಕರೆಕ್ಟ್. ಸರಿ, ಹಾಗಾದ್ರೆ ಯಾವಾಗ ಶುರುವಾಗತ್ತೆ ಇದೆಲ್ಲ? ಕಾಯ್ತಾ ಇರೋರಿಗೆ ಏನ್ ಮಾಹಿತಿ ಇದೆ? ಸದ್ಯಕ್ಕೆ ನೇಮಕಾತಿ ಪ್ರಕ್ರಿಯೆ ಶುರುವಾಗಿಲ್ಲ. ಓಕೆ. ಮೊದಲು ಈ ವಯೋಮಿತಿ ಸಡಿಲಿಕೆ ಇದೆಯಲ್ಲ, ಅದರ ಬಗ್ಗೆ ಒಂದು ಅಧಿಕೃತ ಸರ್ಕಾರಿ ಆದೇಶ ಬರ್ಬೇಕಂತೆ. ಆರ್ಡರ್ ಬಂದ್ಮೇಲ? ಹೌದು, ಆ ಆರ್ಡರ್ ಬಂದ ನಂತರವೇ ಈ ಎಲ್ಲ ನೇಮಕಾತಿ ಪ್ರಾಸೆಸ್ ಶುರುವಾಗತ್ತೆ ಅಂತ ಮುಖ್ಯಮಂತ್ರಿಗಳು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ. ಅಂದ್ರೆ ನೋಟಿಫಿಕೇಶನ್ಗೆ ಕಾಯೋರು ಮೊದಲು ಈ ಆದೇಶಕ್ಕೆ ಕಾಯ್ಬೇಕು. ಖಂಡಿತ. ಆ ಆದೇಶವೇ ಈಗ ಬೇಸ್ ಲೈನ್. ಓಕೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ 2 ಮುಖ್ಯ ಪಾಯಿಂಟ್ಸ್. ಒಂದು, ನಿಂತು ಹೋಗಿದ್ದ ನೇಮಕಾತಿಗಳು ಮತ್ತೆ ಶುರುವಾಗೋ ನಿರೀಕ್ಷೆ ಇದೆ. 2, ಈ ಬಾರಿಯ ನೇಮಕಾತಿಗಳಿಗೆ ಒಂದು ಸಲಕ್ಕೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಸರಿ. ಆದ್ರೆ ಎಷ್ಟು ವರ್ಷ ಸಡಿಲಿಕೆ, ಯಾರಿಗೆಲ್ಲ ಅನ್ವಯ, ಈ ಎಲ್ಲಾ ಡೀಟೇಲ್ಸ್ ಆ ಅಧಿಕೃತ ಆದೇಶದಲ್ಲೇ ಗೊತ್ತಾಗೋದು. ಹೌದು, ಅದು ಸ್ಪಷ್ಟ ಆಗ್ಬೇಕು. ಅದು ಬರೋವರೆಗೂ ಸ್ವಲ್ಪ ಕಾಯ್ಬೇಕು. ಖಂಡಿತ. ಆದ್ರೂ ಈ ಸುದ್ದಿ ಬಂದಿರೋದೇ ತುಂಬಾ ಜನಕ್ಕೆ ಒಂದು ಹೊಸ ಭರವಸೆ ಅಂತೂ ಕೊಟ್ಟಿದೆ. ಎಷ್ಟೋ ವರ್ಷಗಳಿಂದ ತಯಾರಿ ನಡೆಸ್ತಾ ಇರ್ತಾರೆ. ನಿಜ. ಅವರ ಕಾಯುವಿಕೆಗೆ ಒಂದು ಅರ್ಥ ಸಿಕ್ಕ ಹಾಗೆ ಆಗುತ್ತೆ. ಹೌದು. ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ. ಈ ರೀತಿ ಆಡಳಿತಾತ್ಮಕ ಕಾರಣಕ್ಕೆ ಅಥವಾ ಬೇರೆ ಯಾವುದೋ ಕಾನೂನು ತೊಡಕಿನಿಂದ ನೇಮಕಾತಿ ತಡ ಆದಾಗ ಅದರಿಂದ ತೊಂದರೆ ಅನುಭವಿಸುವ ಅಭ್ಯರ್ಥಿಗಳಿಗೆ ಪರಿಹಾರ ಕೊಡೋಕೆ ಇದೊಂದು ಮಾದರಿಯಾಗಬಹುದಾ? ಅದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಅಂದ್ರೆ ಈ ಒಂದು ಬಾರಿಯ ಸಡಿಲಿಕೆ ಅನ್ನೋ ಕಾನ್ಸೆಪ್ಟ್ ಇದೇ ರೀತಿ ಬೇರೆ ಸಂದರ್ಭಗಳಲ್ಲೂ ಸರ್ಕಾರ ಯೋಚನೆ ಮಾಡಬಹುದಾ, ಅಥವಾ ಇದು ಈ ಸಲಕ್ಕೆ ಮಾತ್ರನಾ? ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾದ ವಿಷಯ. ಸದ್ಯಕ್ಕೆ ಇದೊಂದು ತಾತ್ಕಾಲಿಕ ಪರಿಹಾರ ಅಂತಾನೆ ಕಾಣ್ತಾ ಇರೋದು. ಇದರ ದೂರಗಾಮಿ ಪರಿಣಾಮಗಳ ಬಗ್ಗೆ ಯೋಚಿಸಬೇಕಾಗುತ್ತೆ. ಹೌದು, ಸದ್ಯಕ್ಕೆ ಅಧಿಕೃತ ಆದೇಶಕ್ಕಾಗಿ ಕಾಯೋಣ. ಖಂಡಿತ.